ನಮಸ್ಕಾರ. ಮಹಡಿ ಮೆಟ್ಟಿಲುಗಳು ಎಲ್ಲಿರಬೇಕು ಹಾಗೂ ಯಾವ ದಿಕ್ಕಿನಲ್ಲಿರಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ರಾಶಿ ಭವಿಷ್ಯಗಳು ಹಾಗೂ ವಾಸ್ತುದೋಷದ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಮಹಡಿ ಮೆಟ್ಟಿಲುಗಳು ಇದ್ದಲ್ಲಿ ದೋಷ ಪ್ರಾಪ್ತಿ, ಶತ್ರುಬಾಧೆ, ಅನಾರೋಗ್ಯ, ಕಾರ್ಯಗಳಲ್ಲಿ ತೊಂದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆಗಳು ಇತ್ಯಾದಿ ತೊಂದರೆಗಳು ಪ್ರಾಪ್ತಿಯಾಗ್ತವೆ. ಈಗಾಗಲೇ ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಮೆಟ್ಟಿಲುಗಳು ಇದ್ದರೆ ದೋಷ ಪರಿಹಾರಕ್ಕಾಗಿ ಮಯ ಯಂತ್ರವನ್ನು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪಿಸಿದರೆ ತೊಂದರೆ ಪರಿಹಾರವಾಗುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಮೆಟ್ಟಿಲುಗಳು ಸ್ಥಾಪಿಸಿದರೆ ಸಕಲ ಭಾಗ್ಯಗಳು ಸಿದ್ಧಿಸುತ್ತದೆ. ಆಯಸ್ಸು, ಆರೋಗ್ಯ, ಧನಾಗಮನ, ಸಂತಾನ ಪ್ರಾಪ್ತಿ, ವೃತ್ತಿಯಲ್ಲಿ ಸಫಲತೆ, ವ್ಯಾಪಾರಾದಿಗಳಲ್ಲಿ ಹೆಚ್ಚಿಗೆ ಆದಾಯ, ಸಂತೋಷ ಹಾಗೂ ನೆಮ್ಮದಿಗಳು ದೊರಕುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಮಹಡಿ ಮೆಟ್ಟಿಲು ಇದ್ದಲ್ಲಿ ಯಾವುದೇ ತರಹದ ದೋಷ ಇರದ ಕಾರಣ ಪರಿಹಾರಗಳು ಅಗತ್ಯವಿಲ್ಲ. ಇನ್ನು ಉತ್ತರ ದಿಕ್ಕಿನಲ್ಲಿ ಮಹಡಿ ಮೆಟ್ಟಿಲು ಇದ್ದರೆ ಸಾಲಬಾಧೆಯಿಂದ ತೊಂದರೆಗಳು ಪಡಬೇಕಾಗುತ್ತದೆ. ಅನಾರೋಗ್ಯ, ಮನಸ್ಸಿಗೆ ಕಿರಿಕಿರಿ, ಸಂಸಾರದಲ್ಲಿ ಅನಾವಶ್ಯಕ ಜಗಳಗಳು, ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆಗಳು, ವ್ಯಾಪಾರಗಳಲ್ಲಿ ವೈಫಲ್ಯತೆ ಇತ್ಯಾದಿ ತೊಂದರೆಗಳು ಸಂಭವಿಸುತ್ತದೆ. ಅದರ ದೋಷ ಪರಿಹಾರಕ್ಕಾಗಿ ವಾಸ್ತು ಬ್ರಹ್ಮ ಯಂತ್ರವನ್ನು ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸುವುದರಿಂದ ಪರಿಹಾರ ಲಭ್ಯವಾಗುತ್ತದೆ. ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗ್ತವೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಮಹಡಿ ಮೆಟ್ಟಿಲುಗಳನ್ನು ಇಡುವುದರಿಂದ ಭಾಗ್ಯ ಪ್ರಾಪ್ತಿ, ಆಯಸ್ಸು, ಆರೋಗ್ಯ, ವ್ಯಾಪಾರದಲ್ಲಿ ಪ್ರಗತಿ, ವೃತ್ತಿಯಲ್ಲಿ ಸಫಲತೆ, ಸಂಸಾರದಲ್ಲಿ ಶಾಂತಿ ಹಾಗೂ ಹಲವು ರೀತಿಯಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಮಹಡಿ ಮೆಟ್ಟಿಲುಗಳು ದೋಷವಲ್ಲದ ಕಾರಣ ಯಾವುದೇ ತರಹದ ಪರಿಹಾರಗಳು ಅಗತ್ಯವಿರುವುದಿಲ್ಲ. ಇಂತಹ ಹೆಚ್ಚಿನ ವಾಸ್ತುದೋಷದ ಪರಿಹಾರಗಳ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.